ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೆ ಕ್ರಿಸ್ಪಿಯಾಗಿರೋ ಕಡಲೆಬೇಳೆ ಸ್ನ್ಯಾಕ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2 ಬಾರಿ ನೀರಲ್ಲಿ ತೊಳ್ಕೊಳ್ಳೋಣ. ಸಿಪ್ಪೆ ಏನಾದರೂ ಇದ್ದರೆ ಹೋಗುತ್ತೆ. ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಸ್ನ್ಯಾಕ್ಸ್ಗಳನ್ನು ಮಾಡಿಕೊಡಿ. ಆಚೆ ಕಡೆಯಿಂದ ಜಾಸ್ತಿ ಮಕ್ಕಳಿಗೆ ಕೊಡಬೇಡಿ. ನೋಡಿ, ಚೆನ್ನಾಗಿ 2 ಬಾರಿ ತೊಳೆದಿದ್ದೀನಿ. ಇವಾಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕೋಣ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ಯಾಕೆಂದರೆ ಬೇಳೆಗೆ ಸ್ವಲ್ಪ ಉಪ್ಪು ಹಿಡೀಲಿ ಅಂತ. ನೋಡಿ, ಇವಾಗ ಚೆನ್ನಾಗಿ ಕಲಸಿದ್ದೀನಿ. ಕಲಿಸ್ಕೊಂಡು ಇದನ್ನು ಒಂದು 5 ಅವರ್ ನೆನೆಯೋಕ್ಕೆ ಇಟ್ಬಿಡೋಣ. ಇದು ಚೆನ್ನಾಗಿ ನೆಂದಿದೆ. ಈಗ 5 ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ನೀರು ಬೇರೆ ಬೇಳೆ ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ. ಸೋಸ್ಕೊಂಡು ಚೆನ್ನಾಗಿ ನೀರೆಲ್ಲ ತೆಗೆದಿರಬೇಕು. ಸ್ಟ್ರೈನರಲ್ಲಿ ನೋಡಿ ನಾನು ಸೋಸ್ಕೋತಾ ಇದ್ದೀನಿ. ಸಂಪೂರ್ಣ ನೀರೆಲ್ಲ ತೆಗಿಬೇಕು. ಬಿಸಿಲಿಗೆಲ್ಲ ಒಣಗಿಸ್ಬಾರ್ದು ಈ ಕಾಳುಗಳನ್ನ. ಮನೇಲೇ ಒಳಗಡೆನೆ ಫ್ಯಾನ್ ಗಾಳಿಗೆ ಒಂದು ಅರ್ಧ ಗಂಟೆ ಒಣಗಿಸಿದ್ರೆ ಸಾಕು. ನೋಡಿ, ಫ್ಯಾನ್ ಇಲ್ಲ ಅಂದರೂ ಕೂಡ ಒಂದು 2 ಅವರಲ್ಲೇ ಟೇಬಲ್ ಮೇಲೆ ಬಟ್ಟೆ ಹಾಕಿದ್ರೆ ಬೇಗ ಒಣಗುತ್ತೆ. ನಾನು ಟೇಬಲಲ್ಲಿ ಮೇಲೆ ಕಾಟನ್ ಬಟ್ಟೆ ಹಾಕಿದ್ದೀನಿ. ಬೇಳೆನೂ ಕೂಡ ಇದ್ರ ಮೇಲೆ ಹಾಕೊಳ್ಳೋಣ. ನೋಡಿ, ತೆಳುವಾಗಿ ಹರಡಿರಬೇಕು. ದಪ್ಪದಾಗಿ ಹರಡಿದ್ರೆ ಬೇಗ ಒಣಗಲ್ಲ. ನೋಡಿ, ತೆಳುವಾಗಿ ಬಟ್ಟೆ ಸುತ್ತಲೂ ಒಣಗ್ತವೆ ಬೇಗ. ನೋಡಿ, ನಾನು 2 ಅವರು ಒಣಗಿಸಿದ್ದೀನಿ. ನೋಡಿ, ಒಂಚೂರು ಕೈಗೆ ನೀರು ಹತ್ತುತ್ತಾ ಇಲ್ಲ. ಇವಾಗ ತೆಗೆದುಬಿಡೋಣ. ನೋಡಿ, ಚೆನ್ನಾಗಿ ಒಣಗಿದೆ. ಒಂದು ಸ್ವಲ್ಪ ಕೂಡ ನೀರಿಲ್ಲ. ಇದನ್ನು ಎಲ್ಲ ಎತ್ಕೊಂಡ್ಬಿಡೋಣ ಒಂದು ತಟ್ಟೆಗೆ. ನೋಡಿ, ತಟ್ಟೆಗೆ ಎತ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಕಾಳು ಹಾಕ್ತೀನಿ ಅದರಲ್ಲಿ. ನೋಡಿ, ಈ ಥರ ಸ್ಟ್ರೈನರಲ್ಲಿ 1-2 ಮುಷ್ಟಿಯಷ್ಟು ಬೇಳೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಉರಿ ಸಣ್ಣ ಉರಿ ಇರಲಿ, ದೊಡ್ಡ ಉರಿ ಇರಬೇಡಿ. ಬೇಗ ಕಪ್ಪಗಾಗುತ್ತೆ, ಬೇಳೆ ಬೆಂದಿರಲ್ಲ. ನೋಡಿ, ಈ ಥರ ಮೇಲೆ ಬರ್ತಾ ಇದೆ ಕಾಳು ಎಲ್ಲ. ಅಂದದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಇದನ್ನು ಇವಾಗ ತೆಗೆದುಬಿಡೋಣ. ನೋಡಿ, ಆಲ್ಮೋಸ್ಟ್ ಅದೇ ಥರ ಎಲ್ಲ ಬೇಳೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನು ಖಾರದ ಪುಡಿ, 1/4 ಟೀ ಸ್ಪೂನು ಗರಂ ಮಸಾಲ, 1/4 ಟೀ ಸ್ಪೂನು ಚಾಟ್ ಮಸಾಲ, ಚಿಟಿಕೆ ಉಪ್ಪು. ನೆನೆಯುವಾಗ ಸ್ವಲ್ಪ 1 ಟೇಬಲ್ ಸ್ಪೂನ್ ಹಾಕಿದ್ವಿ. ಇವಾಗ 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಅಂಗಡಿಯಲ್ಲಿ ಸಿಗೋ ಥರನೇ ಮನೆಯಲ್ಲೇ ಮಾಡ್ಕೊಳ್ಳಿ. ಸೇಮ್ ಅದೇ ಥರನೇ ಬರುತ್ತೆ ರುಚಿ ಎಲ್ಲ. ನೀವು ಈ ಥರ ಮನೇಲಿ ಮಾಡಿ ಯಾವ ಥರ ಬಂದಿದೆ ಅಂತ ತಿಳಿಸಿ ಫ್ರೆಂಡ್. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೌಂಡ್ ಕೇಳಿಸ್ತಾ ಇದೆ ನಿಮಗೂ ಕೂಡ. ನೋಡಿ, ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋಣ. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಚೆ ಕಡೆಯಿಂದ ಯಾವುದೋ ಎಣ್ಣೆಯಲ್ಲಿ ಕರ್ದಿದ್ದು ಪ್ಯಾಕೆಟ್ ಮಾಡಿರ್ತಾರೆ. ಅದು ಯಾವಾಗ ಪ್ಯಾಕೆಟ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಆದರೂ ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ. ನಾವೇ ಮನೆಯಲ್ಲಿ ಈ ಥರ ಮಾಡಿಕೊಡ್ತಾ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸೂಪರಾಗಿ ಬಂದಿದೆ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.